ಇಂದು ನಿನ್ನೆಯ ಹೋರಾಟವಲ್ಲ. ಇದು ಬಹುದಿನಗಳಿಂದಲೂ ಕೂಡ ಗುಂಡ್ರಿಗಿ ಪಟ್ಟಣಕ್ಕೆ ಸರ್ಕಾರಿ ಪ್ರೌಢಶಾಲೆ ಬೇಕು ಅಂತೇಳಿ ಹೋರಾಟವನ್ನು ನಾವು ಮಾಡ್ಕೊಂತ ಬಂದಿದ್ದೀವಿ. ಈಗಾಗಲೇ ಹಿರಿಯರು, ಸಾಹಿತಿಗಳು, ಮಾಧ್ಯಮದ ಬಂಧುಗಳು ಸಹಿತ ಸರ್ಕಾರಿ ಪ್ರೌಢಶಾಲೆಯ ಅವಶ್ಯಕತೆ ಎಷ್ಟೈತೆ ಅಂತೇಳಿ ಬಡಿದಪ್ಪಿಸಿದರೂ ಸಹಿತವಾಗಿ ಎಚ್ಚರವಾಗದೆ ನಿದ್ರಾ ಸ್ಥಿತಿಯಲ್ಲಿರುವಂಥ ಈ ಸರ್ಕಾರಕ್ಕೆ ಇವತ್ತು ಮಕ್ಕಳು ಚೀಕುವಂತ ಉಗುಳುವಂತ ಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಗದಗ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಹೃದಯ ಶ್ರೀಮಂತಿಕೆಯನ್ನು ತೋರಬೇಕು. ಮೊನ್ನೆ ಸನ್ಮಾನ್ಯ ಶ್ರೀ ಕೆ.ಎಚ್. ಪಾಟೀಲ್ ಸಾಹೇಬರ ಶತಮಾನೋತ್ಸವ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮಗೊಂದು ಮಾತನ್ನು ಹೇಳಿದರು. ಈ ಶತಮಾನೋತ್ಸವ ಸಾರ್ಥಕತೆ ಆಗಬೇಕಾದ್ರೆ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿ ಎನ್ನುವಂತ ಮಾತನ್ನು ನಿಮ್ಗೆ ಹೇಳಿದ್ದಾರೆ. ಅವರ ಮಾತನ್ನು ಪರಿಪಾಲನೆ ಮಾಡ್ಬೇಕಂತಂದ್ರೆ ಸಾವಿರಾರು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಸುಮಾರು ವರ್ಷಗಳಲ್ಲಿ ಏನಿವತ್ತು ಹೋರಾಟ ಮಾಡ್ತಾ ಬಂದಿದ್ದೀವಿ. ಈ ಮುಂಡ್ರಿಗಿ ಪಟ್ಟಣ 60,000 ಜನಸಂಖ್ಯೆಯನ್ನು ಹೊಂದಿದೆ. ಆದರೆ ಒಂದು ಸರ್ಕಾರ ಪ್ರೌಢಶಾಲೆ ಇಲ್ಲ ಅಂತಂದ್ರೆ